ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಮಕ್ಕಳಿಗೆಲ್ಲ ರಜೆ ಸ್ಟಾರ್ಟ್ ಆಯಿತು. ಸೊ ಅತ್ತೆ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ಜಾತ್ರೆ ಕೂಡ ಇದೆ, 2 ಜಾತ್ರೆ ಇದೆ. ಸೊ ಒಂದು ಜಾತ್ರೆ ನಾವು ಹೋಗಿದ್ದ ದಿನವೇ ಇತ್ತು. ಸೊ ಅದನ್ನು ಕೂಡ ಮುಗಿಸ್ಕೊಂಡು ಅದರದ್ದು ನೆಕ್ಸ್ಟ್ ಡೇ ವ್ಲಾಗ್ನ ಬೆಳಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಶಪ್ ಎಲ್ಲ ಆದಮೇಲೆ ನಮ್ಮತ್ತೆ ಬ್ರೇಕ್ಫಾಸ್ಟ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ನಾನು ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೆ. ನಮ್ಮತ್ತೆ ತೆಂಗಿನಕಾಯಿನ ತುರಿತಾಯಿದ್ರು. ನಮ್ಮತ್ತೆ ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಮಗೆಲ್ಲರಿಗೂ ಇಷ್ಟ ಅಂತ ಅಂದ್ಬಿಟ್ಟು ಅದನ್ನು ಮಾಡಿದರು. ಸೊ ಅದಕ್ಕೆ ಮಿಕ್ಸ್ ಪಲ್ಯ ಮಾಡ್ತಾರೆ, ಎಲ್ಲ ಥರದ ತರಕಾರಿ ಹಾಕಿ. ಸೊ ತರಕಾರಿನೆಲ್ಲ ಹೆಚ್ಚಿ ಕೊಡ್ತಾಯಿದ್ದೆ. ಸುಡುತ್ತಾ ಇಲ್ಲ ಚೆನ್ನಾಗಿದೆ. ಓಕೆ, ಸೊ ನಮ್ಮ ಕಡೆ ಯೂಶ್ವಲಿ ಜಾತ್ರೆಗಳ ಟೈಮಲ್ಲಿ ಪ್ರತಿಯೊಂದು ಮನೇಲೂ ತಟ್ಟೆ ಇಡ್ಲಿ ಮಾಡೇ ಮಾಡ್ತಾರೆ. ನಮ್ಮ ಡ್ಯಾಡಿ ಊರಲ್ಲೂ ಜಾತ್ರೆ ಆದರೆ ನಮ್ಮ ದೊಡ್ಡಪ್ಪಂದಿರ ಮನೆ, ನಮ್ಮ ಚಿಕ್ಕಪ್ಪನ ಮನೇಲೂ ಕೂಡ ತಟ್ಟೆ ಇಡ್ಲಿ ಮಾಡ್ತಾರೆ. ಯಾಕೆಂದರೆ ಜಾತ್ರೆ ಅಂದ ತಕ್ಷಣವೇ ಎಲ್ಲ ರಿಲೇಟಿವ್ಸು ಫ್ರೆಂಡ್ಸ್ನ ಕರೆದಿರ್ತಾರೆ. ಸೊ ಬಂದವರಿಗೆ ಕೊಡೋಕ್ಕೆ ಆಗುತ್ತೆ, ಚೆನ್ನಾಗಿರುತ್ತೆ, ಆಯಿಲ್ಲೆಸ್ ಫುಡ್ಡು ಮತ್ತು ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ತಟ್ಟೆ ಇಡ್ಲಿನ ಮಾಡ್ತಾರೆ. ಸೊ ಬೆಳಗಿನ ಜಾವನೇ 3 o'clock 4 o'clock ಹಂಗೆ ಎದ್ದು ತಟ್ಟೆ ಇಡ್ಲಿನ ಬೇಯಿಸೋದು ಮಾಡ್ತಾ ಇರ್ತಾರೆ. ಯಾಕೆಂದರೆ ಅದು 5 ಪ್ಲೇಟ್ ಇರುತ್ತೆ, 6 ಪ್ಲೇಟ್ ಇರುತ್ತೆ, ಬೇಯಿಸ್ಬೇಕು, ತೆಗಿಬೇಕು, ಹಾಕಬೇಕು ಮತ್ತು ಸೊ ತುಂಬಾ ಪ್ರೊಸೀಜರ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ಪಲ್ಯ, ಚಟ್ನಿ ಎಲ್ಲನೂ ಮಾಡಬೇಕಾಗತ್ತೆ. ಅದೇ ಸೊ ನನ್ನ ಮಕ್ಕಳು ಮಧ್ಯಾಹ್ನ ತಟ್ಟೆ ಇಡ್ಲಿ, ರಾತ್ರಿನೂ ತಟ್ಟೆ ಇಡ್ಲಿ, ಅನ್ನನೇ ಮುಟ್ಟುತ್ತಿಲ್ಲ ಅವತ್ತು. ಈ ಕಡೆ ತಿರ್ಗು, ಕಾಣಲ್ಲ. ಅಲ್ಲ ಈ ಕಡೆ ಬಾ, ತಾತಂಗೆ ಚೆಕ್ ಮಾಡು. ಇದ್ರಲ್ಲಿ ಮಾಡಿ ಫಸ್ಟ್. ಅಲ್ಲಲ್ಲ ಚಿನಿ, ಅಲ್ಲಿ ಎಲ್ಲ ಸರಿ ಇದೆಯಾ? ಓ ಇಂಜೆಕ್ಷನ್ ಕೊಟ್ಲು. ಆಯ್ತಾ? ಓಕೆ, ಗುಡ್. ಒಳ್ಳೆ ಡಾಕ್ಟ್ರಾ ನಿಧಿ? ಸೂಪರ್ ನಿಧಿ ಡಾಕ್ಟ್ರು. ಬಾಯ್ಲಿ ಮಾತ್ರೆ ಕೊಡು. ಕಣ್ಣು ನೋಡೋದಾ? ಎಲ್ಲ ಸರಿ ಇದೆಯಾ? ಸರಿ ಇದೆಯಲ್ಲ. ಮಾತ್ರೆ, ನೀರು. ಓ ಮಳೆ ಬರುತ್ತೆ ಚಿನಿ. ಸೊ ನನ್ನ ಮಕ್ಕಳು ನಮ್ಮ ಮಾವನ ಜೊತೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿ ಹೊಂದ್ಕೊಂಡಿದ್ದಾರೆ. ನಮ್ಮ ಮಾವನೂ ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ. ಸೊ ಅವರೆಲ್ಲರೂ ಹೋದರೆ ಸಾಕು ನನ್ನ ಮಕ್ಳಿಗೆ ಬೇಜಾರಾಗುತ್ತೆ, ಎಲ್ಲೂ ಹೋಗ್ಬಿಡ, ಇಲ್ಲೇ ಇರು, ನಮ್ಮ ಜೊತೆನೇ ಆಟ ಆಡು ಅಂತ ಹೇಳ್ತಾ ಇರ್ತಾರೆ. ಸೊ ನಮ್ಮ ತೋಟದಲ್ಲೇ ಹಲಸಿನ ಮರ, ಮಾವಿನ ಮರ ಎಲ್ಲ ಬೆಳೆಸಿದ್ದಾರೆ. ಸೊ ಹಲಸಿನಣ್ಣು ತೊಗೊಂಡು ಬಂದಿದ್ದರು. ಸೊ ನಾವು ಏಪ್ರಿಲ್ ಮೇಗೆ ಹೋಗ್ಬಿಟ್ರಂತೂ ಮಾವಿನ ಹಲಸಿನಣ್ಣಂತೂ ಸಖತ್ತಾಗಿರುತ್ತೆ ತಿನ್ನಕ್ಕಂತೂ. ಒಬ್ಬಳೇ ಹಲಸಿನ ತಿಂತಾರೆ, ಜೀವನದಲ್ಲಿ ಯಾರು ತಿನ್ನಲ್ಲ. ಚೆನ್ನಾಗೈತೆ. ಸ್ವೀಟ್ ಇದೆ. ನಾಳೆ ಆಗಿದ್ರೆ ಇನ್ನು ಪಿಚ್ಕ ಅನ್ನೋದೇನ? ಮಾವಿನಕಾಯಿ ಬಂತೇನ? ಸ್ವಲ್ಪ ಬಿಟ್ಟಿದೆ. ಒಂದು ಅವರೇ ಕಟ್ ಮಾಡ್ಬೇಕೇನಾ? ಇಲ್ಲ, ಅವ್ರು ಕಟ್ ಮಾಡೋದು ಸುಮಾರು ಕಟ್ ಮಾಡೋದು. ಅದು ನಾವು ಮಾಡಿದ್ವಲ್ಲ. ಓ ಅದಾ? ಇಲ್ಲಿ ಊರಿಂದ ಒಂದು ಬಿಡಿತೀನಿ, 3 ಸುಮಾರು.
ಈ ಬೀಜನ ಏನ್ ಮಾಡ್ತಾರ ಗೊತ್ತಾ ನವೀನ? ಉರಿತಾರಂತೆ. ನಾವೇ ತಿಂತಿದ್ವಲ್ಲ ಮಕ್ಕಳು ಮಂಗ ಹುರ್ಕೊಂಡ್ ತಿಂತಾರೆ. ಈಗಲೆಲ್ಲ ಬಿಟ್ಟಿರೋದು ಗ್ಯಾಸ್ಟ್ರಿಕ್ ಅವಾಗೆಲ್ಲ ಸಾರಿಗೆಲ್ಲ ಸಾರಿಗೆಲ್ಲ ಹಾಕ್ತಾರೆ. ಆಮೇಲೆ ಇದನ್ನ ಹಂಚಿಗಾಗಿ ಹುರಿದು ಚೆನ್ನಾಗಿರೋದು ಒಂದೊಂದು ಚೆನ್ನಾಗಿ ನಾವೇ ತಿಂತಿದ್ವಲ್ಲ ಇಲ್ಲೇ ಹುರ್ಕೊಂಡ್ ತಿನ್ನೋರು ಸಾರಿಗೆ ಹಾಕೋದು ಎಲ್ಲ ಮಾಡಿದ್ವಿ. ಈಗಲೇ ಒಲೆ ಬೇಯಿಸ್ತಾರೆ ಕೂಡ. ಅದೇ ಹಲಸಿನಕಾಯಿ ಅದು ಎಳೆಕಾಯಿ ಅದು ಇದಲ್ಲ ಚಿಕ್ಕದಾಗಿರ್ತಾಳೆ ಎಳೆಕಾಯಿ ಕೊಚ್ಚಿ ಸಾರಿಗೆ ಹಾಕ್ತಾರೆ. ಸಾರಿಗೆ ಹಾಕ್ತಾರೆ. ಅದ್ ಚೆನ್ನಾಗಿರುತ್ತೆ. ಅದ್ ಹೇಳಿದ್ರಲ್ಲ ಚೆನ್ನಾಗಿರುತ್ತೆ ಹಲಸಿನಕಾಯಿ. ಸೊ ಮಕ್ಕಳು ಸತ ಮಲ್ಕೊಂಡ್ರು. ಅತ್ತೆ ಮಾವ ನಾನು ಹಸ್ಬೆಂಡು 4 ಜನನು ಮಾತಾಡ್ತಾ ಇದ್ವಿ. ನಾನು ಊರಿಗೆ ಹೋದರೆ ಸಾಕು ನಮ್ಮ ಅತ್ತೆ ಮಾವ ನಾವೆಲ್ಲರೂ ಕುತ್ಕೊಂಡು ಮಾತಾಡ್ತೀವಿ. ಬಿಸ್ತಲ್ಲ ಈಗ ಬಿಡ್ತಾರೆ. ಹೇ ಚಾ ನೋಡು ತಿಂತು. ಸೊ ನಾವು ಊರಿಗೆ ಹೋದರೆ ಸಾಕು ರೋಡಲ್ಲಿ ಹೋಗೋರು ಎಲ್ಲರೂ ನನ್ನ ಮಕ್ಕಳನ್ನ ಮಾತಾಡಿಸ್ತಾ ಇರ್ತಾರೆ. ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಬಟ್ ನನ್ನ ಮಕ್ಕಳಿಗೆ ಹೊಸಬ್ರಲ್ವಾ, ಸೊ ಅಷ್ಟು ಮಾತಾಡೋದಿಲ್ಲ ಅವರು.